hello, namaste and welcome back to my channel and welcome to a very special video. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹವ್ಯಕ ಮಹಾ ಸಮ್ಮೇಳನ ಅನ್ನೋದು ನಡೀತಾ ಇದೆ. ಸೊ ಈ ಒಂದು ಸಮ್ಮೇಳನದಲ್ಲಿ ನಾನು ಮಾಡರೇಟರ್ ಆಗಿ ಒಂದು ಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ಸೊ ಕಾರ್ಯಕ್ರಮದ ಕೆಲವೊಂದಷ್ಟು ಗ್ಲಿಮ್ಸಸ್ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ಈ ಹವ್ಯಕ ಅಂತಂದ್ರೆ ಯಾರು, ಏನು, ಎತ್ತ ಇದೆಲ್ಲದ್ರ ಬಗ್ಗೆ ಆಲ್ರೆಡಿ ಒಂದು ಡೀಟೇಲ್ ಆಗಿರುವಂತಹ ವಿಡಿಯೋವನ್ನ ನಾನು ಸನಾತನ ಕಥನದಲ್ಲಿ ಮಾಡಿದ್ದೀನಿ. ಹಾಗೆ ನನ್ನ ಈ ಬ್ಲಾಗ್ ಚಾನಲ್ ಅಲ್ಲಿ ಕೂಡ ಹವ್ಯಕ ಭಾಷೆಯಲ್ಲೇ ಮಾತಾಡಿರುವಂತಹ ಸಾಕಷ್ಟು ವಿಡಿಯೋಸ್ ಅನ್ನ ಮಾಡಿದ್ದೀನಿ. ಎಲ್ಲದರ ಪ್ಲೇ ಲಿಸ್ಟ್ ನ ಲಿಂಕ್ ಅನ್ನ ಕೊಡ್ತಾ ಇದ್ದೀನಿ, ಅದನ್ನ ಚೆಕ್ ಮಾಡೋದನ್ನ ಮರಿಬೇಡಿ. ಬಟ್ ಫಾರ್ ನಾವ್ ಸೊ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸಮ್ಮೇಳನ ನಡೀತಾ ಇದೆ, ಒಂದು ಸಂಸ್ಕೃತಿಯ ಸಮ್ಮೇಳನ. ಭಯಂಕರ ಜನ ಬಂದಿದ್ದಾರೆ. ಸೊ ಹೇಗಿರುತ್ತೆ ಅನ್ನೋದನ್ನ ನೋಡಿ. ಇದನ್ನ ನಾನು ತುಂಬಾ ಶಾರ್ಟ್ ಆಗಿ ಮಾಡ್ತೀನಿ, ಬಿಕಾಸ್ ನಾನು ಪಾರ್ಟಿಸಿಪೆಂಟ್ ಆಗಿ ಇರೋದಕ್ಕೆ, ಒಂದು ಕಾರ್ಯಕ್ರಮವನ್ನ ಕೋಆರ್ಡಿನೇಟ್ ಮಾಡ್ತಾ ಇರೋದಕ್ಕೆ. ಸೊ ಲೆಟ್ಸ್ ಗೋ. ಆಲ್ ರೈಟ್, ಈ ಬಾರಿಯ ತೃತೀಯ ಹವ್ಯಕ ಮಹಾಸಮ್ಮೇಳನದ ವಿಶೇಷ ಏನಪ್ಪ ಅಂತಂದರೆ ದೊಡ್ಡ ಮಟ್ಟದಲ್ಲಿ ಮೀಡಿಯಾ ಎಕ್ಸ್ಪೋಜರ್ ಅನ್ನೋದು ಇದಕ್ಕೆ ಸಿಕ್ಕಿದ್ದು. ಸೊ ಇದಕ್ಕೆ ಬಹಳಷ್ಟು ಜನ ರಾಜಕಾರಣಿಗಳು ಸೇರಿದ ಹಾಗೆ, ಬೇರೆ ಬೇರೆ ಕ್ಷೇತ್ರವನ್ನು ಆಳ್ತಾ ಇರುವಂತಹ ಗಣ್ಯ ವ್ಯಕ್ತಿಗಳು ಸೇರಿದ ಹಾಗೆ ದೊಡ್ಡ ಮಟ್ಟದಲ್ಲಿ ಮೀಡಿಯಾದಲ್ಲಿ ಸುದ್ದಿ ಆಯಿತು, ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಯಿತು. ಕೇವಲ ಹವ್ಯಕರು ಮಾತ್ರ ಅಲ್ಲದೆ ಈ ಹವ್ಯಕ ಅಂತಂದರೆ ಯಾರು ಅನ್ನೋದು ದೊಡ್ಡ ಮಟ್ಟದಲ್ಲಿ ನಮ್ಮ ರಾಜ್ಯಕ್ಕೆ ಗೊತ್ತಾಗುವಷ್ಟರ ಮಟ್ಟಿಗೆ ಆಯೋಜನೆ ಅನ್ನೋದು ತನ್ನ ಸಾಧನೆಯನ್ನು ಮಾಡಿದೆ ಅಂತ ಹೇಳ್ಬೋದು. ಜೊತೆಗೆ ಬೇರೆ ಬೇರೆ ಕ್ಷೇತ್ರ ಇವಾಗ ನೋಡ್ತಾ ಇರೋರೆಲ್ಲ ನಮ್ಮ ದೇಶ ಸೇವೆಯನ್ನ ಮಾಡಿರುವಂತಹ ವೀರ ಯೋಧರು, ಅವರೆಲ್ಲರನ್ನ ಗುರುತಿಸುವಂತಹ ಒಂದು ಕಾರ್ಯ ನಡೀತು. ಎಸ್, ಓಕೆ. ನಮ್ಮ ಹವ್ಯಕ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗ ಅಂತಂದರೆ ಗುರು ಪರಂಪರೆ. ನಮ್ಮ ಮಠಾಧೀಶರಾಗಿರುವಂತಹ ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಗುರುಗಳು ತಮ್ಮ ಆಶೀರ್ವಚನವನ್ನು ಕೊಡ್ತಾ ಇದ್ರು. ಫಾರ್ ಮೈ ಸರ್ಪ್ರೈಸ್ ಅಲ್ಲಿ ಪ್ರತಿ ಹೆಜ್ಜೆಗೂ ಒಬ್ಬೊಬ್ಬರು ಒಂದೋ ಸ್ಮೈಲ್ ಮಾಡ್ತಾ ಇದ್ರು, ಇಲ್ಲ ಕೆಲವು ಜನ ಹತ್ತಿರ ಬಂದು ನಾವು ನಿಮ್ಮ ಸೋಷಿಯಲ್ ಮೀಡಿಯಾದ ಫಾಲೋವರ್, ನಿಮ್ಮ ಆ ಕಂಟೆಂಟ್ ಚೆನ್ನಾಗಿರುತ್ತೆ, ತುಂಬ ಖುಷಿ ಆಗುತ್ತೆ, ನಿಮ್ಮ ಧೈರ್ಯನ ನೋಡಿದಾಗ, ನಿಮ್ಮ ಸ್ಟ್ರೇಟ್ ಫಾರ್ವರ್ಡ್ನೆಸ್ಸನ್ನು ನೋಡಿದಾಗ ಭಯಂಕರ ಖುಷಿ ಆಗುತ್ತೆ ಅಂತ ಬಂದು ಮಾತಾಡಿಸ್ತಾ ಇದ್ರು. ಆ್ಯಂಡ್ ದಿಸ್ ಈಸ್ ಸಮಥಿಂಗ್ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್, ಬಟ್ ಐ ಆಮ್ ರಿಯಲಿ ಗ್ರೇಟ್ಫುಲ್. ಅದಾದಮೇಲೆ ಚಂದ ಮಾಡಿ ಹವ್ಯಕ ಪದ್ಧತಿಯ ಊಟವನ್ನು ನಮಗೆ ಸಪ್ರೇಟಾಗಿ ಕರೆದು ಗೌರವದಿಂದ ಊಟ ಮಾಡಿಸಿದ್ರು. ಆಮೇಲೆ ಹೊರಗಡೆ ಬಂದರೆ, ನಾನು ಭೂತಾನಿಂದ ವಾಪಸ್ ಬಂದಿದ್ದೀನ, ಆ್ಯಕ್ಚುಲಿ ಅಲ್ಲಿ -13 ಟೆಂಪ್ರೇಚರಿಂದ ಸಡನ್ನಾಗಿ 30 ಡಿಗ್ರಿ ಟೆಂಪ್ರೇಚರನ್ನು ನೋಡುವಾಗ ಅಷ್ಟು ಜನ, ಅಷ್ಟು ಕ್ರೌಡು, ಎಲ್ಲರೂ ಮಾತಾಡಿಸ್ತಾ ಇರೋದು ಅಥವಾ ಅವರು ಎಂಜಾಯ್ ಮಾಡ್ತಾ ಇರೋದನ್ನು ನೋಡಿದಾಗ ಖುಷಿ ಆಗ್ತಾ ಇತ್ತು. ಆದರೆ ಲಿಟ್ರಲಿ ಜನ ಜಾತ್ರೆ, ಏನೇನೋ ಭಯಂಕರ ಶಾಪ್ಸ್ ಎಲ್ಲ ಇತ್ತು ಅಂತ ಕೇಳಿದ್ದೆ. ಆದರೆ ಆ ಕ್ರೌಡನ್ನು ನೋಡಿ ನನಗೆ ಎಲ್ಲೂ ವಾಪಸ್ ಹೋಗಿ ನೋಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ. ಸೊ ಗೋಷ್ಠಿಗೆ ಅಂತ ವಾಪಸ್ ಹೊರಟ್ಬಿಟ್ಟೆ. ಟೋಟಲಿ ಕ್ರೌಡ್ ಇದ್ದು, ಆಲ್ಮೋಸ್ಟ್ 2% ಕಮ್ಯುನಿಟಿ ಅಂತ ಹೇಳ್ತಾ ಇರೋದು, 2 lakhs ಕಮ್ಯುನಿಟಿ ಥರದಲ್ಲಿ ಕಾಣಿಸ್ತಾ ಇದ್ದು. ನೈಸ್. ಇದು ಮೇನ್ ಸ್ಟೇಜ್. ಇಲ್ಲಿ ಬೇರೆ ಬೇರೆ ಫೀಲ್ಡಲ್ಲಿ ಯಾರು ಸಾಧಕರಿರ್ತಾರೆ, ಎಕ್ಸ್ಪರ್ಟಿ ಅಂತ ಇರ್ತಾರೆ, ಅವರನ್ನು ಕರೆಸಿ ಆ ಟಾಪಿಕ್ನ ಮೇಲೆ ಒಂದು ಗೋಷ್ಠಿಯನ್ನು ನಡೆಸಲಾಗ್ತಾ ಇತ್ತು. ಸೊ ನಾನು ಮಾಡರೇಟರ್ ಆಗಿ ಇದ್ದಿದ್ದು 8th ಗೋಷ್ಠಿಗೆ. ಅಗೇನ್ ದಿಸ್ ವಾಸ್ ಮೈ ಸರ್ಪ್ರೈಸ್, ಬಿಕಾಸ್ ಇಂಥ ವ್ಯಾಲ್ಯೂ ಆ್ಯಡೆಡ್ ಪ್ರೋಗ್ರಾಮ್ಗೆ ತುಂಬ ಕ್ರೌಡ್ ಇರಲ್ಲ ಯೂಶುವಲಿ, ಬಟ್ ಇಲ್ಲಿ ಇತ್ತು, ವಿಚ್ ಇಸ್ ಅಗೇನ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಆ್ಯಂಡ್ ಇಲ್ಲಿ ಬೇರೆದೇನೋ ನಡೀತಾ ಇದೆ ನೋಡಿ. ಇಲ್ಲಿ ಈ ಹುಡುಗರು ತಲೆ ವಿಷಯನೇ ಮಾಡ್ಕೊಳ್ಳುತ್ತೆ, ಆರಾಮಾಗಿ ಏನಾರ ನಡ್ಕೊಳ್ಳಿ, ನಂಗೆ ಐಸ್ ಕ್ರೀಮ್ ತಿಂತಾ ಇದ್ದಾಳು, ಮಜಾ ಮಾಡ್ತಾ ಇದ್ದಿದ್ದ. ಆ್ಯಂಡ್ ಸಮ್ವೇರ್ ಐ ಫೆಲ್ಟ್ ನಾಸ್ಟಾಲ್ಜಿಕ್. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಹೇಳಿದ ಹಾಗೆ ನಮ್ಮಲ್ಲಿ ಮೇ ಬಿ ಇದು ಪ್ಲಸ್ ಕೂಡ ಮೈನಸ್ ಕೂಡ ಅಂತ ಅನ್ಸುತ್ತೆ. ನಾವ್ ಏನ್ ಮಾಡಿದೀವಿ ಅನ್ನೋದನ್ನ ನಮ್ಗೆ ವಾಪಸ್ ಹೇಳ್ಕೊಳಕ್ಕೆ, ಅದನ್ನ ಇನ್ಸ್ಪಿರೇಷನ್ ಅಂತ ಕೊಡೋ ಕೂಡ ಎಲ್ಲೋ ಕೂಡ ಒಂದ್ ಸ್ವಲ್ಪ ಮುಜುಗರ ಅನ್ನೋದು ನಮ್ಮ ಹವ್ಯಕ ಸಮುದಾಯದ ಸ್ಟ್ರೆಂಗ್ತ್ ಕೂಡ, ಜೊತೆಗೆ ಅದು ನಮ್ಮ ವೀಕ್ನೆಸ್ ಕೂಡ. ಕೆಲವು ಕಡೆ ಹೇಳ್ಕೊಂಡಿಲ್ಲ ಅಂತಂದ್ರೆ, ಇವಾಗ ಪೊಲಿಟಿಷಿಯನ್ಸ್ ಗೊತ್ತಿರುತ್ತೆ, ನಾನು ಒಳ್ಳೆ ಕೆಲಸ ಮಾಡಿದೀನಿ ಅನ್ನೋದನ್ನ ತೋರಿಸ್ಕೊಂಡಿಲ್ಲ ಅಂತಂದ್ರೆ ಮತ್ತೆ ವಾಪಸ್ ಓಟ್ ಹಾಕೋದಿಲ್ಲ. ಹಾಗಾಗಿ ಏನ್ ಇನ್ಸ್ಪಿರೇಷನ್ ಪಾಯಿಂಟ್ ಅಂತ ಕೊಡ್ಬೇಕಾಗತ್ತೆ ಅದನ್ನ ಕೊಡ್ತಾ ಇದ್ರೆ ಮೋಸ್ಟ್ಲಿ ಬ್ಯೂಟಿಫುಲ್ ಇರುತ್ತೆ ಅಂತ ಹೇಳ್ತಾ. ಸೊ ಎಸ್, ಇವಾಗ ನಾನು ಆಗ್ಲೇ ಹೇಳಿದೆ, ಮನಿ ಮ್ಯಾಟರ್ಸ್ ಅಲಾಟ್. ಯಾರೆಲ್ಲ ಹೇಳ್ತಾರೆ ಮನಿಯಿಂದ ಏನನ್ನ ಬೈ ಮಾಡಕ್ ಆಗೋದಿಲ್ಲ, ಕರೆಕ್ಟ್. ಆದ್ರೆ ಮನಿ ಕೊಡುವಂತಹ ಫ್ರೀಡಮ್ ಅನ್ನೋದೇನಿದೆ ಅದು ನಮಗೆ ಬಹಳಷ್ಟು ಆಯ್ಕೆಗಳನ್ನ ಕೊಡುತ್ತೆ. ಇದನ್ನ ತಗೋತೀನಿ, ಇದನ್ನ ತಗೊಳ್ಳೋದಿಲ್ಲ, ಇದನ್ನ ಮಾಡ್ತೀನಿ, ಇದನ್ನ ಮಾಡೋದಿಲ್ಲ. ಹಾಗಾಗಿ ನಾನು ಯಾರು ಪ್ರೊಫೆಷನಲ್ ಇದ್ದಾರೆ ಅವ್ರ ಹತ್ರನೇ ಕೇಳ್ತೀನಿ. ಸೊ ಈ
ಉದ್ಯಮ ಅಂತ ಬಂದ ತಕ್ಷಣ ನನ್ನ ಹತ್ರ ಐಡಿಯಾ ಇದೆ, ಅದನ್ನ ಹೆಂಗೆ ಫಂಡ್ ರೈಸ್ ಮಾಡಬೇಕು ಅಥವಾ ಅದನ್ನ ಬೂಟ್ ಸ್ಟ್ರಾಪ್ ಅಂದ್ರೂ ಕೂಡ ಹೇಗೆ ಶುರು ಮಾಡಬೇಕು ಅನ್ನೋ ನಾಲೆಜ್ ಇಲ್ಲ. ಬಿಕಾಸ್ ನಮಗೆ E=mc² ಅನ್ನೋದನ್ನ ಗೊತ್ತಿರುತ್ತೆ ವಿನಃ ಅದನ್ನ ಅಪ್ಲೈ ಮಾಡೋದು ಗೊತ್ತಿಲ್ಲ. ಸೊ ಅದನ್ನ ಹೇಗೆ ಅಪ್ಲೈ ಮಾಡೋದು, ಫಂಡ್ ರೈಸ್ ಮಾಡೋದ್ರಿಂದ ಹಿಡಿದು ಅದರದ್ದು ರೂಟ್ ಮ್ಯಾಪ್ ಏನಿರುತ್ತೆ ಶ್ರೇಯಸ್ ಅವ್ರಿಗೆ. ಶ್ರೀಪಾದ್ ಹೆಗಡೆ ಅವರ ಇಂಟ್ರೋವನ್ನ ಓದ್ತಾ ಇರುವಾಗ ನನಗೆ ಪರ್ಸನಲಿ ತುಂಬಾ ಫ್ಯಾಸಿನೇಟ್ ಮಾಡಿದ ವರ್ಡು 17 ಪೇಟೆಂಟ್ಸ್. ಅಂಡ್ ಸೈನ್ಸ್ ಫೀಲ್ಡ್ ಅಲ್ಲಿ ಈ ಪೇಟೆಂಟ್ ಅನ್ನೋ ವರ್ಡ್ ಇದೆಲ್ಲ ಇಟ್ ಮ್ಯಾಟರ್ಸ್ ಅ ಲಾಟ್. ಬಿಸ್ನೆಸ್ ಅಲ್ಲಿ ಪೇಟೆಂಟ್ ಅಂತಂದ್ರೆ ಏನು, ಆ ಪೇಟೆಂಟ್ ರಿಜಿಸ್ಟ್ರೇಷನ್ ಅನ್ನ ನಾನು ಹೆಂಗ್ ಮಾಡಿಸ್ಕೊಳ್ಬಹುದು, ವಾಟ್ ಈಸ್ ದ ಯೂಸ್, ವಾಟ್ ಈಸ್ ದ ಮಿಸ್ಯೂಸ್, ಮೇ ಬಿ ಅದು ಕೂಡ ಅದನ್ನ ವೈಲೇಟ್ ಮಾಡಿದ್ರು ಅಂತಂದ್ರೆ ನನ್ನ ಲೀಗಲ್ ಲಯಬಿಲಿಟಿ ಏನಿರುತ್ತೆ. ಸೊ ಈ ಪೇಟೆಂಟ್ ಅಂತಂದ್ರೆ ಏನು ಅನ್ನೋದನ್ನ 2 hours later. ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿರುವ ಶ್ರೀ ಶ್ರೀಶಾನಂದ ಅವರು ದಿಕ್ಸೂಚಿ ಭಾಷಣವನ್ನು ನೆರವೇರಿಸಿಕೊಳ್ಳಬೇಕಾಗಿ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದಾರೆ. ನಮ್ಮ ಗೋಷ್ಠಿ ಮುಗಿದಾದ್ಮೇಲೆ ಇನ್ನೂ ಸುಮಾರು ಕಾರ್ಯಕ್ರಮಗಳಿತ್ತು, ಸನ್ಮಾನಗಳಿತ್ತು. ಬಟ್ ಹೊರಗಡೆ ಈ ರೀತಿ ತಿಂಡಿ ಎಲ್ಲ ಅವೈಲೇಬಲ್ ಇದೆ ಅನ್ನೋದರ ಡಿಸ್ಕ್ರಿಪ್ಷನ್ ಏನಿದೆ, ಜೊತೆಗೆ ಎಷ್ಟೋ ಶಾಪ್ಸಲ್ಲಿ ಇದು ಅವೈಲೇಬಲ್ ಕೂಡ ಇತ್ತಂತೆ. ಹಾಗೆ ನಾನು ಚೆಕ್ ಮಾಡಿಲ್ಲ. ನನ್ನ ಗೋಷ್ಠಿ ಮುಗಿದಾದ್ಮೇಲೆ ಪ್ರೋಗ್ರಾಮನ್ನು ಮುಗಿಸ್ಕೊಂಡು ಹಾಗೆ ಯಾರೋ ಮಠಾಧೀಶರು ಬಂದರು ಅಂತ ಅಲ್ಲಿ ಅವರನ್ನು ವೆಲ್ಕಮ್ ಮಾಡ್ತಾ ಇದ್ರು. ಅದೇ ಎಲ್ಲದನ್ನು ಏನು ಮೇನ್ ಪ್ಲೇಸಸ್ಸಲ್ಲಿ ನಡೀತಾ ಇತ್ತು ಅದು ಮಾತ್ರ ನಾನು ವಿಟ್ನೆಸ್ ಮಾಡಿದ್ದೀನಿ. ಅದಾದಮೇಲೆ ಶಿಸ್ತಾಗಿ ಮನೆಗೆ ವಾಪಸ್ ಬಂದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನ. ನನಗೆ ತುಂಬ ಖುಷಿ ಆಯ್ತು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ, ಅದರ ಕೋಆರ್ಡಿನೇಟರ್ ಅಥವಾ ಮಾಡರೇಟರ್ ಆಗಿದ್ದಕ್ಕೆ. ತುಂಬ ಜನ ಯಾರು ನಮ್ಮ ಕಮ್ಯುನಿಟಿಯವರಿದ್ದಾರೆ ಬಿಸ್ನೆಸ್ ಫೀಲ್ಡಲ್ಲಿ, ಆಂಟ್ರಪ್ರೆನ್ಯೂರ್ಶಿಪ್ಪರಲ್ಲಿ. ಸೊ ಅಂಥವರಿಂದ ಒಂದಷ್ಟು ಟಿಪ್ಸ್ ಅನ್ನೋದು ಅಥವಾ ಇಂಥವರಿದ್ದಾರೆ ನೆಕ್ಸ್ಟ್ ಇವ್ರನ್ನ ಕೇಳಬಹುದು ಅನ್ನೋದಕ್ಕೆ ಒಂದು ಕಾಮನ್ ಪಾಯಿಂಟ್ ಸಿಗುತ್ತಲ್ವ, ಅದು ಸಿಕ್ತು. ಜೊತೆಗೆ ಅಷ್ಟೆಲ್ಲ ಜನರು ಸೇರ್ತಾರೆ, ಅಷ್ಟೆಲ್ಲ ಜನ ನನ್ನನ್ನು ಗುರುತಿಸ್ತಾರೆ ಅನ್ನೋದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನನ್ನ ಸೋಷಿಯಲ್ ಮೀಡಿಯಾ ಕೌಂಟ್ ಏನಿದೆ, ರೀಚ್ ಅನ್ನೋದು ಏನಿದೆ, ಅದೆರಡರಲ್ಲೂ ಸ್ವಲ್ಪ ಡಿಸ್ಟ್ರಾಪ್ಷನ್ ಇದೆ ಅನ್ನೋದು ಗೊತ್ತಾಯಿತು. ಸೊ ಯಾರ್ಯಾರು ಅಂದರೆ ನೋಡ್ತಿದ್ದಾರೆ, ನನ್ನ ಫೇಸ್ ರಿಜಿಸ್ಟರ್ ಆಗಿದೆ, ಹೆಸರು ರಿಜಿಸ್ಟರ್ ಆಗಿದೆ, ಕಾಂಟೆಂಟ್ ರಿಜಿಸ್ಟರ್ ಆಗಿದೆ, ಬಟ್ ಮೇ ಬಿ ಅವರು ಆ ಸಬ್ಸ್ಕ್ರೈಬ್ ಬಟನನ್ನು ಆನ್ ಮಾಡಿಲ್ಲ. ಬಟ್ ಇಟ್ಸ್ ಓಕೆ. ಅವರೆಲ್ಲ ಬಂದು ತುಂಬ ಹಂಬಲ್ ಆಗಿ ಜೆನ್ಯೂನ್ ವೇಯಲ್ಲಿ ತುಂಬ ಇಷ್ಟ ಆಗುತ್ತೆ ನೀವು ಮಾಡೋದು. ಒಬ್ಬರು ಲಂಡನಿಂದ ಬಂದಿದ್ದರು, ಮಮತಾ ಅನ್ನೋರು. ಸೊ ಅವರು ಪರ್ಟಿಕ್ಯುಲರ್ ಆಗಿ ನನ್ನ ನ್ಯೂಸ್ ಸೆನ್ಸ್ ವಿತ್ ಸೌಮ್ಯ ಕೃಷ್ಣ ಹೆಗಡೆ ಅನ್ನೋದೇನಿದೆ, ಔಟ್ ಆಫ್ ಆಲ್ ದ ಕಾಂಟೆಂಟ್ಸ್, ಇನ್ಸ್ಟಾಗ್ರಾಮ್ ಇರ್ಬೋದು ಅಥವಾ ಬೇರೆ ಸನಾತನ ಕಥನ ಇರ್ಬೋದು, ಯಾವುದೇ ಇರ್ಬೋದು, ಅದು ಎಲ್ಲದಕ್ಕಿಂತ ನ್ಯೂಸ್ ಸೆನ್ಸ್ ವಿತ್ ಸೌಮ್ಯ ಕೃಷ್ಣ ಹೆಗಡೆ ಅನ್ನೋದು ಪರ್ಟಿಕ್ಯುಲರ್ ಆಗಿ ಇಷ್ಟ ಆಗುತ್ತೆ ಅಂತ ಹೇಳಿದಾಗ ನನಗೆ ಆ್ಯಕ್ಚುಲಿ ಡಬಲ್ ಖುಷಿ ಆಯಿತು. ಯಾಕೆಂತಂದರೆ ನನ್ನ ಯೂಟ್ಯೂಬ್ ಜರ್ನಿ ಅನ್ನೋದು ಅಥವಾ ಒನ್ ಮ್ಯಾನ್ ಆರ್ಮಿಯಾಗಿ ಐ ಕ್ಯಾನ್ ಎಸ್ಟಾಬ್ಲಿಷ್ ಆ್ಯನ್ ಎಂಪೈರ್ ಇನ್ ಸೋಷಿಯಲ್ ಮೀಡಿಯಾ ಅನ್ನೋದನ್ನು ಶುರುವಾಗಿದೆ ನನಗೆ ಈ ನ್ಯೂಸ್ ಸೆನ್ಸ್ ಅನ್ನೋ ಒಂದು ಕಾಂಟೆಂಟನ್ನು ನಾನು ಕ್ರಿಯೇಟ್ ಮಾಡ್ತಾ ಇದ್ದಿದ್ದರಿಂದ. ಸೊ ತುಂಬ ಖುಷಿ ಆಯಿತು. ಅಂದರೆ ಏಜ್ ಗ್ರೂಪ್ನ ಡಿಫ್ರೆನ್ಸ್ ಇಲ್ಲದೆ ಬಹಳಷ್ಟು ಜನ ಬಂದು ನನಗೆ ಪರ್ಸ್ನಲಿ ಕಂಗ್ರ್ಯಾಚುಲೇಟ್ ಮಾಡಿದ್ದು. ಒಂದು ರೀತಿಯಲ್ಲಿ ಮೋಟಿವೇಶನ್, ಹಾಗೆ ಐ ಮೀನ್ ಅ ರೈಟ್ ಪಾತ್ ಅನ್ನೋದಕ್ಕೆ ಅಟೆಸ್ಟೇಷನ್. ಪ್ರತಿಯೊಬ್ಬರಿಗೂ ಕೂಡ ಈ ಮೂಲಕ ಥ್ಯಾಂಕ್ ಯು ಸೋ ಮಚ್ ಅನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಹವ್ಯಕ ಮಹಾಸಭಾದಿಂದ ಇನ್ನೂ ಕೂಡ ಒಳ್ಳೆಯ ಕಾರ್ಯಕ್ರಮ ಅನ್ನೋದು, ಈ ರೀತಿ ನಮ್ಮ ಕಲ್ಚರನ್ನು ಯುನೈಟ್ ಮಾಡುವಂತಹ ಪ್ರಯತ್ನಗಳು ಇನ್ನಷ್ಟು ಬರಲಿ. ಆ ಪ್ರಯತ್ನದಲ್ಲಿ ನಂದು ಕೂಡ ಒಂಚೂರು ಪಾರು ಅಳಿಲು ಸೇವೆ ಇರಲಿ ಅಂತ ಆಶಿಸ್ತಾ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿಸ್ ವೀಕ್ಸ್ ವಿಡಿಯೋ. ಐಲ್ ಸಿ ಯು ಇನ್ ಅಪ್ಕಮಿಂಗ್ ವೀಕ್ಸ್ ವಿಡಿಯೋ. ಏನಿರುತ್ತೆ, ಎತ್ತ ಇರುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಬಿಕಾಸ್ 2025 ಅನ್ನೋದು ಯಾವ ರೀತಿ ಆಗಿರುವಂತಹ ಕೆಲವೊಂದಷ್ಟು ನ್ಯೂ ಡೋಸನ್ನು ಓಪನ್ ಮಾಡುತ್ತೆ. ಯು ಹ್ಯಾವ್ ನೋ ಐಡಿಯಾ. ಬಟ್ ಐ ಆಮ್ ಸೋ ಗ್ರೇಟ್ಫುಲ್ ಟು 2024. ಲಿಟ್ರಲಿ ಥ್ಯಾಂಕ್ ಯು ಸೋ ಮಚ್ 24 ಆ್ಯಂಡ್ ವೆಲ್ಕಮ್ 25 ಅಂತ ಹೇಳ್ತಾ I'll see you next week. ಅಲ್ಲಿವರೆಗೂ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. Do subscribe, like, comment, share and do whatever else you want to do, but only good intentions. Take care. Bye-bye. Om Namah Shivaya. Jai Hind.